ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಕಾಲೇಜ್ ಲವ್ ಸ್ಟೋರಿ. ಮೊದಲನೇ ದಿನ ಕಾಲೇಜ್ಗೆ ಹೋಗ್ತಾ ಇರೋದು. ಇಷ್ಟಪಟ್ಟು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಆದರೆ ಯಾಕೋ ತುಂಬ ಭಯ ಆಗ್ತಾ ಇದೆ ಎಂದುಕೊಳ್ಳುತ್ತಾ ಯೋಚನೆಯಲ್ಲಿ ಕನ್ನಡಿ ಮುಂದೆ ನಿಂತವಳನ್ನು ಎಚ್ಚರಿಸಿದ್ದು ಅಪ್ಪನ ಧ್ವನಿ. ಹೆದರಬೇಡ ಪುಟ್ಟ, ಚೆನ್ನಾಗಿ ಓದಬೇಕು ಆಯ್ತಾ ಎಂದು ತಲೆ ಸವರಿದರು. ಅಮ್ಮ ಕೂಡ ರಕ್ಷಿತಾ ಸಹ ನಿನ್ನ ಜೊತೆ ಇರ್ತಾಳೆ ಅಲ್ವಾ, ಭಯ ಪಡಬೇಡ ಎಂದು ಹೇಳಿದರು. ಅವರ ಮಾತಿಗೆ ತಲೆಯಾಡಿಸಿ ಇಬ್ಬರ ಆಶೀರ್ವಾದ ಪಡೆದು ಕಾಲೇಜ್ಗೆ ಹೊರಟೆ. ಲೇ, ಈ ಕಾಲೇಜಲ್ಲಿ ಸೀನಿಯರ್ಸ್ ಹೇಗಿದ್ದಾರೋ ಏನೋ, ಗಾಡಿ ಓಡಿಸುತ್ತಾ ಹೇಳುತ್ತಿದ್ದ ರಕ್ಷಿತಾಳ ತಲೆಗೆ ಹೊಡೆದು, ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋ, ಮೊದಲೇ ಎದುರು ಸಾಯ್ತಾ ಇದ್ದೀನಿ ಅಂದೆ. ಫಸ್ಟ್ ಡೇ ಕಾಲೇಜ್ ಅಂದರೆ ಏನೋ ಒಂದು ರೀತಿಯ ಹೇಳಲಾಗದ ಭಯ. ಅಂತೂ ಕಾಲೇಜ್ ತಲುಪಿಯಾಯಿತು. ಅವಳು ಸ್ಕೂಟಿ ಪಾರ್ಕ್ ಮಾಡಿ ಬರೋವರೆಗೂ ಕಾಯ್ತಾ ಇದ್ದೆ. ಆಗಲೇ ನನ್ನ ಕಣ್ಣಿಗೆ ಬಿದ್ದದ್ದು ಜೂನಿಯರ್ಸ್ನ ಗೋಳು ಒಯ್ತಾ ಇದ್ದ ಸೀನಿಯರ್ಸ್. ಅದನ್ನು ನೋಡಿದ್ದೆ ಮೀಟರ್ ಆಫ್ ಆಗೋಯ್ತು. ನೆಕ್ಸ್ಟ್ ನಾವೇ ಅಂತ ಭಯದಲ್ಲೇ ಮುಂದೆ ಹೋಗ್ತಾ ಇದ್ವಿ. ಹೇ, ಇಲ್ಲಿ ಬನ್ನಿ ಎಂದು ಕರೆದರು. ಭಯದಲ್ಲೇ ಹೋಗಿ ಅವರ ಎದುರು ನಿಂತಿದ್ದೆ. ಏನೋ ನೋಡಿದ್ರೂ ನೋಡ್ದ ಹಾಗೆ ಹೋಗ್ತಾ ಇದ್ದೀರಾ? ಸೀನಿಯರ್ಸ್ಗೆ ವಿಶ್ ಮಾಡಬೇಕು ಅಂತ ಗೊತ್ತಿಲ್ವಾ ಎಂದು ಒಬ್ಬ ಹುಡುಗ ಕೇಳಿದ. ಸಾರಿ ಸರ್, ಗುಡ್ ಮಾರ್ನಿಂಗ್ ಎಂದು ಇಬ್ಬರು ಒಟ್ಟಿಗೆ ಹೇಳಿದ ಮೇಲೆ, ಹಾಂ ಹೆಸರೇನು ಅಂತ ಒಬ್ಬ ಹುಡುಗಿ ಕೇಳಿದಳು. ರಕ್ಷಿತಾ, ಅಹಲ್ಯ ಅಂತ ಇಬ್ಬರು ಒಟ್ಟಿಗೆ ಹೇಳಿದ್ವಿ. ಓಕೆ, ಈಗ ನಾವು ಕೊಡೋ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಕ್ಲಾಸ್ಗೆ ಹೋಗೋಕ್ಕೆ ಬಿಡೋದು. ನೀನು ಮುಂದೆ ಬಾ ಎಂದು ನನ್ನ ಕರೆದರು. ಅಹಲ್ಯ ಅಲ್ವಾ ನಿನ್ನ ಹೆಸರು? ಹಾಂ, ಈಗ ನೀನು ಒಂದು ಹಾಡು ಹೇಳು ಎಂದರು. ಭಯಕ್ಕೆ ಮಾತೇ ಬರ್ತಿಲ್ಲ. ಇನ್ನೆಲ್ಲಿಂದ ಹಾಡು ಹೇಳೋದು? ಸುಮ್ಮನೆ ನಿಂತವಳನ್ನು ಕಂಡು ಹಾಂ ಹೇಳು ಎಂದು ಗದರಿದರು. ಅಲ್ಲಿಯವರೆಗೂ ಇದ್ದ ಭಯ ದುಃಖ ಆಗಿ ಪರಿವರ್ತನೆ ಆಯಿತು. ಕಣ್ಣಲ್ಲಿ ಗಂಗಾ, ಕಾವೇರಿ ಎಲ್ಲ ಬರೋಕ್ಕೆ ಶುರುವಾಯಿತು. ನನ್ನ ಕಣ್ಣಲ್ಲಿ ನೀರು ನೋಡಿ, ಹೇ ಇಷ್ಟಕ್ಕೆಲ್ಲ ಹೇಳ್ತಾರಾ, ಜಸ್ಟ್ ತಮಾಷೆಗೆ ಎಂದು ಆ ಹುಡುಗಿ ಸಮಾಧಾನ ಮಾಡೋಕ್ಕೆ ಶುರು ಮಾಡಿದಳು. ಅಷ್ಟರಲ್ಲಿ ಏನು ನಿಮ್ಮದು ಎಂಬ ಧ್ವನಿ ಕೇಳಿತು. ಆ ಹುಡುಗರೆಲ್ಲ ಒಟ್ಟಿಗೆ ಏನಿಲ್ಲ ಮಗ, ತಮಾಷೆಗೆ ಎಂದು ಎದ್ದು ಹೋದರು. ಆ ಹುಡುಗಿ ಕೂಡ ಅಳ್ಬೇಡ, ಕ್ಲಾಸ್ಗೆ ಹೋಗು ಎಂದು ಹೇಳಿ ಹೋದಳು. ಹಲೋ ಮಿಸ್, ಇಷ್ಟಕ್ಕೆಲ್ಲ ಹೇಳ್ತಾರಾ? ಕಾಲೇಜ್ ಅಂದಮೇಲೆ ಇದೆಲ್ಲ ಕಾಮನ್ ಎಂದು ಹೇಳಿದ್ದನ್ನು ಕೇಳಿ ಕಣ್ಣೀರೊರೆಸಿಕೊಂಡು ತಲೆ ಎತ್ತಿ ನೋಡಿದೆ. ಅವರ ಮುಗಳ್ನಗುತ್ತಾ, ಹಾಯ್, ನನ್ನ ಹೆಸರು ಚಿರಾಂತ್, 3rd ಇಯರ್. ನಿಮ್ಮ ಹೆಸರು ಎಂದು ಕೇಳಿದರು. ನನ್ನ ಹೆಸರು ರಕ್ಷಿತಾ, ಇವಳ ಹೆಸರು ಅಹಲ್ಯ ಎಂದು ರಕ್ಷಿತಾ ಹೇಳಿದಳು. ಯಾಕ್ರಿ, ನೀವು ಮಾತಾಡಲ್ವಾ ಎಂದು ಅವರು ನಸುನಕ್ಕು ಕೇಳಿದರು. ಇಲ್ಲ, ಅದು ಎಂದು ತಡವರಿಸಿದೆ. ಪರವಾಗಿಲ್ಲ, ಕ್ಲಾಸ್ಗೆ ಹೋಗಿ, ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಹೇಳಿ ಎಂದರು. ಅವರ ಮಾತಿನಿಂದ ಸಮಾಧಾನದಿಂದ ಕ್ಲಾಸ್ಗೆ ಹೊರಟೆವು. ಅಂದು ರಾತ್ರಿ ನನ್ನ ತಂಗಿ ಎದುರು ಕಾಲೇಜ್ನಲ್ಲಿ ನಡೆದಿದ್ದನ್ನು ಹೇಳ್ತಾ ಇದ್ದೆ. ಅವಳು, ಅಕ್ಕ, ಆ ಹುಡುಗ ಹೀರೋ ಥರ ಇದ್ದಾರಾ ಎಂದು ಕೇಳಿದಳು. ಅದೆಲ್ಲ ನಿನಗೆ ಯಾಕೆ, ಸುಮ್ಮನೆ ಓದ್ಕೋ ಎಂದು ಗದರಿ ಬುಕ್ ಹಿಡಿದವಳಿಗೆ ಚಿರಾಂತ್ ಅವರ ನೆನಪಾಯಿತು. ಅಚ್ಚ ಬಿಳಿ ಬಣ್ಣದ ಶರ್ಟ್ನಲ್ಲಿ ಹೀರೋ ಥರಾನೇ ಕಾಣ್ತಾ ಇದ್ದರು. ನನ್ನ ಯೋಚನೆಗೆ ನಾನೇ ನಕ್ಕು ಓದುತ್ತಾ ಕುಳಿತೆ. ಹೀಗೆ ದಿನಗಳು ಸಾಗ್ತಾ ಇತ್ತು. ಅರ್ಥವಾಗದ ಸಬ್ಜೆಕ್ಟ್ಗಳನ್ನು ಅರ್ಥ ಮಾಡಿಕೊಂಡು ಕೊನೆಗೂ ಅರ್ಥ ಆಗಲಿಲ್ಲ ಅಂದರೆ ಕಂಠಪಾಠ ಮಾಡಿ ಕಲಿತಾ, ಎಷ್ಟೇ ಬರೆದರೂ ಮುಗಿಯದ ಅಸೈನ್ಮೆಂಟ್ಸ್ ಬರೀತಾ, ತಿಂಗಳಿಗೊಮ್ಮೆ ಇಂಟರ್ನಲ್ಸ್ ಅಂತೆ, ಲ್ಯಾಬ್ ಅಂತೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ, ಸಿಕ್ಕ ಗ್ಯಾಪಲ್ಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಸುತ್ತಾಡ್ತಾ ದಿನಗಳು ಸಾಗ್ತಾ ಇದ್ದವು. ಇದರ ಮಧ್ಯೆ ನಮ್ಮ ಕ್ಲಾಸ್ನಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದವು. ಅದನ್ನು ಬಗೆಹರಿಸೋಕೆ ಅಂತ ಚಿರಾಂತ್ ಅವರು ಬರ್ತಾ ಇದ್ದರು. ನಮ್ಮನ್ನು ನೋಡಿ ಪರಿಚಯದ ಮುಗಳ್ನಗೆ ಬೇರೆ ಮುಂದೆ ಹೋಗ್ತಾ ಇದ್ದರು. ಅವರ ನಗು ಎಷ್ಟು ಸುಂದರವಾಗಿತ್ತು ಎಂದರೆ ಎಂಥವರಾದರೂ ಒಂದು ಕ್ಷಣ ಕಳೆದು ಹೋಗಬೇಕು, ಹಾಗೆ ನಾನು ಕೂಡ ಕಳೆದು ಹೋಗಿದ್ದೆ. ಹೌದು, ಚಿರಾಂತ್ ಅವರ ನಗು, ವ್ಯಕ್ತಿತ್ವ, ಗುಣ ಎಲ್ಲ ನನ್ನನ್ನು ಅವರೆಡೆಗೆ ಆಕರ್ಷಿಸುತ್ತಿತ್ತು. ಎಷ್ಟೋ ಬಾರಿ ಇದು ತಪ್ಪು ಎಂದು ಮನಸ್ಸನ್ನು ಕಟ್ಟಿ ಹಾಕುತ್ತಿದ್ದೆ. ಆದರೆ ಮನಸ್ಸು ನನ್ನ ಮಾತು ಕೇಳಲಿಲ್ಲ. ಅವರ ಮೇಲೆ ಪ್ರೀತಿಯಾಗಿ ಬಿಟ್ಟಿತ್ತು ನನಗೆ. ಆಕರ್ಷಣೆ ಮತ್ತು ಪ್ರೀತಿಯ ಮಧ್ಯೆ ವ್ಯತ್ಯಾಸ ಸ್ಪಷ್ಟವಾಗಿ ತಿಳಿದಿದೆ. ಆಕರ್ಷಣೆಯನ್ನೇ ಪ್ರೀತಿ ಎಂದು ತಿಳಿದು ಅದರ ಬಲೆಯಲ್ಲಿ ಬೀಳುವ ಬಲೀಶ ವ್ಯಕ್ತಿತ್ವ ನನ್ನದಲ್ಲ. ಎಲ್ಲದರಲ್ಲೂ ಪ್ರಬುದ್ಧವಾಗಿ ಯೋಚಿಸುವ ನಾನು ಈ ವಿಷಯದಲ್ಲಿ ತಪ್ಪು ಹೆಜ್ಜೆ ಇಡುವವಳಲ್ಲ. ನನ್ನ ಮನಸ್ಸು ನಿಯಂತ್ರಣಕ್ಕೆ ಸಿಗದೆ ಅವರೆಡೆಗೆ ಸಾಗುತ್ತಿದ್ದನ್ನು ಎಷ್ಟೋ ಬಾರಿ ಹಿಡಿದಿಡಲು ಪ್ರಯತ್ನ ಮಾಡಿ ಸೋತ ಮೇಲೆ ನನಗೆ ಪ್ರೀತಿಯಾಗಿದೆ ಎಂದು ಅರಿವಾಗಿತ್ತು. ಅವರ ಮೇಲೆ ಪ್ರೀತಿಯಾಗಿದೆ ಎಂದು ಅರಿವಾದಾಗನಿಂದ ಏನೋ ಒಂದು ಹೊಸತನ ನನ್ನಲ್ಲಿ ಮೂಡಿತ್ತು.
ಅವರ ನಗು ನೋಡಲು, ಮಾತು ಕೇಳಲು ಕಾಯುತ್ತಿದ್ದೆ. ಅವರನ್ನು ನೋಡಿದಷ್ಟು ಬುಕ್ ನೋಡಿದರೆ ಬಹುಶಃ ಯೂನಿವರ್ಸಿಟಿ ಟಾಪರ್ ಆಗ್ತಿದ್ದೆ ಅನಿಸುತ್ತೆ. ಹಾಗಂತ ಓದಿನಲ್ಲಿ ಹಿಂದೆ ಏನೂ ಇರಲಿಲ್ಲ ಬಿಡಿ. ಏನೇ ಡೌಟ್ಸ್ ಇದ್ದರೋ ನನ್ನ ಕೇಳಿ ಎಂದು ಅವರು ಭರವಸೆ ಇಟ್ಟಿದ್ದರೋ ನನಗೂ ಅದೇ ಬೇಕಾಗಿತ್ತು. ಏನು ಡೌಟ್ ಇಲ್ಲ ಅಂದರೂ ನಾನೇ ಕ್ರಿಯೇಟ್ ಮಾಡಿಕೊಂಡು ಅವರ ಬಳಿ ಹೋಗ್ತಿದ್ದೆ. ಅವರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರೆ ನಾನು ಅವರನ್ನೇ ನೋಡ್ತಾ ಇರ್ತಿದ್ದೆ. ಅವರು ಎದುರಿಗೆ ನಿಂತು ಮಾತಾಡ್ತಾ ಇದ್ದರೆ ನಾಚಿಕೆಯಿಂದ ನನ್ನ ಮುಖ ಕೆಂಪಾಗ್ತಾ ಇತ್ತು. ಅವರನ್ನು ನೋಡಿದ ಕೂಡಲೇ, ಹೇ ಹುಡುಗ, ಸ್ವಲ್ಪನೂ ಬುದ್ಧಿ ನಿಂಗಿಲ್ವಾ? ನಾನಿನ್ನ ಪ್ರೀತಿಸೋದು ಅರ್ಥ ಆಗಲ್ವಾ ಅನ್ನೋ ಹಾಡು ನೆನಪಾಗ್ತಾ ಇತ್ತು. ನನ್ನ ಪ್ರೀತಿ ಹೇಗಿತ್ತು ಅಂದರೆ, ನಾನು ಅವರನ್ನು ಪ್ರೀತಿ ಮಾಡೋ ವಿಷಯ ನನ್ನ ಫ್ರೆಂಡ್ ರಕ್ಷಿತಾಗೂ ಸಹ ತಿಳಿದಿರಲಿಲ್ಲ. ಹೀಗೆ ಸಾಕ್ತಾ ಇರಬೇಕಾದರೆ ನನಗೆ ಮುಂದಿನ ಯೋಚನೆ ಶುರುವಾಯಿತು. ಇನ್ನು 4 ತಿಂಗಳು ಅವರ ಓದು ಮುಗಿಯುತ್ತೆ. ಮುಂದೆ ಅವರನ್ನು ನೋಡೋಕೆ ಆಗಲ್ಲ. ಏನು ಮಾಡಲಿ ಎಂದು ಯೋಚಿಸಿ ಅವರಿಗೆ ನನ್ನ ಪ್ರೀತಿ ಹೇಳಬೇಕು ಎಂದು ನಿರ್ಧರಿಸಿದೆ. ಆದರೆ ಧೈರ್ಯ ಇರಲಿಲ್ಲ. ರಕ್ಷಿತಾಗೆ ಹೇಳೋಣ ಅಂದ್ಕೊಂಡೆ, ಮತ್ತೆ ಬೇಡ ಅಂತ ಸುಮ್ಮನಾದೆ. ಒಂದು ದಿನ ಧೈರ್ಯ ಮಾಡಿ ಅವರ ಬಳಿ ಹೊರಟೆ. ಇರೋ ಬರೋ ದೇವರನ್ನೆಲ್ಲ ನೆನಪಿಸಿಕೊಂಡು ಅವರ ಎದುರು ಹೋಗಿ ನಿಂತೆ. ಏನು ಎಂಬಂತೆ ಕಣ್ಣಲ್ಲೇ ಪ್ರಶ್ನಿಸಿ ಹುಬ್ಬು ಹಾರಿಸಿದರು. ಅದು ಈ ಪ್ರಾಬ್ಲಮ್ ಅಂತ ಅವರ ಎದುರಿಗೆ ಬುಕ್ ಹಿಡಿದೆ. ಅವರು ಸಾಲ್ವ್ ಮಾಡ್ತಾ ಇದ್ದರೆ ನಾನು ಹೇಗೆ ಮಾತನಾಡೋದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕೊನೆಯಲ್ಲಿ ನಾನು ಮಾತನಾಡುವ ಮೊದಲೇ ಅಹಲ್ಯ ಎಂದು ಕರೆದರು. ಆ ಕ್ಷಣ ಹಬ್ಬ, ಎಷ್ಟು ಚೆನ್ನಾಗಿದೆ ನನ್ನ ಹೆಸರು ಎನ್ನಿಸಿದಂತೂ ಸುಳ್ಳಲ್ಲ. ಅವರ ಮಾತಿಗೆ ತಲೆ ಎತ್ತಿ ನೋಡಿದೆ. ನೋಡು ಅಹಲ್ಯ, ನೀನು ತುಂಬ ಬುದ್ಧಿವಂತೆ. ಚೆನ್ನಾಗಿ ಓದು. ಬೇರೆ ಯಾವ ವಿಷಯದ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಬೇಡ. ಹಾಂ, ಇನ್ನೊಂದು ವಾರದಲ್ಲಿ ನಮ್ಮ ಎಕ್ಸಾಮ್ ಶುರುವಾಗುತ್ತೆ. ಆಮೇಲೆ ನಾನು ನಿನ್ನ ಮಾತಾಡೋಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಓದು ಎಂದವರು ಮುಂದುವರಿದು, ಮುಂದೆ ಸಿಗ್ತೀನಿ ಎಂದು ಹೇಳಿ ಹೋದರು. ಬಹುಶಃ ನನ್ನ ವರ್ತನೆ ನೋಡಿ ಅವರಿಗೆ ನಾನು ಅವರನ್ನು ಪ್ರೀತಿ ಮಾಡೋ ವಿಷಯ ಗೊತ್ತಾಯಿತು ಅನಿಸುತ್ತೆ. ಅದಕ್ಕೆ ಹೀಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರಾ ಎಂದು ಯೋಚಿಸಿದೆ. ಅಂದರೆ ನನ್ನ ಪ್ರೀತಿ ಇಲ್ಲಿಗೆ ಮುಗೀತಾ ಎಂದು ಯೋಚಿಸಿದ್ದೆ. ದುಃಖವಾಗಿ ಕಣ್ಣಲ್ಲಿ ನೀರು ಬಂದಿತು. ಮುಂದೆ ಹೋದವರು ಮರಳಿ ಬಂದು, ಅಹಲ್ಯ, ಮೊದಲು ನಿನ್ನ ಗುರಿ ತಲುಪು, ನಂತರ ಬೇರೆ ಎದರ ಬಗ್ಗೆ ಯೋಚಿಸು ಎಂದರು. ನೀವು ಯಾವುದರ ಬಗ್ಗೆ ಹೇಳ್ತಾ ಇದ್ದೀರಾ ಎಂದು ಗೊತ್ತಿದ್ದು ಪ್ರಶ್ನಿಸಿದೆ. ನಿನಗೆ ಗೊತ್ತಿದೆ ಅಂತ ನನಗೆ ಗೊತ್ತು. ಮೊದಲು ಓದು, ನಂತರ ಮುಂದಿನದು. ಮತ್ತೆ ನೀನು ಸಾಧನೆ ಮಾಡಿದರೆ ಜಾಸ್ತಿ ಖುಷಿ ಪಡೋದು ನಾನೇ. ಮುಂದೆ ಸಿಗ್ತೀನಿ ಎಂದು ಹೇಳಿ ಹೋದರು. ಅವರ ಮಾತಿನಿಂದ ಗೊಂದಲದಲ್ಲೇ ಇದ್ದೆ. ಒಂದಂತೂ ಸ್ಪಷ್ಟವಾಯಿತು, ಅದು ನನ್ನ ಪ್ರೀತಿ ಇಲ್ಲಿಗೆ ಮುಗಿಯಿತೆಂದು. ಚಿರಾಂತ್ ನನ್ನ ಮೊದಲ ಪ್ರೀತಿ. ಮರೆಯುವುದು ಅಷ್ಟು ಸುಲಭವಲ್ಲ. ಈಗಿನ ಕಾಲದಲ್ಲಿ ಪ್ರೀತಿ, ಬ್ರೇಕಪ್ ಅದೆಲ್ಲ ಸಾಮಾನ್ಯವಾಗಿದ್ದರೋ ನನ್ನ ಪ್ರೀತಿ ಹೇಳುವ ಮುನ್ನವೇ ಹೀಗಾಯಿತಲ್ಲ ಎಂಬ ನೋವು ಕಾಡುತ್ತಿತ್ತು. ಅಂದಿನಿಂದ ಬಹಳ ಮಂಕಾಗಿಬಿಟ್ಟೆ. ಓದಲು ಆಸಕ್ತಿ ಇರುತ್ತಿರಲಿಲ್ಲ. ಎಕ್ಸಾಮ್ಸ್ ಬೇರೆ ಶುರುವಾದವು. ಬುಕ್ ಹಿಡಿದು ಯೋಚಿಸುತ್ತಾ ಕುಳಿತವಳ ಬಳಿ ಬಂದ ಅಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ ಪುಟ್ಟ ಎಂದು ಕೇಳಿದರು. ಏನಿಲ್ಲ ಅಪ್ಪ ಎಂದು ಹಾರಿಕೆಯ ಉತ್ತರ ಕೊಟ್ಟೆ. ಆದರೂ ಅಪ್ಪ, ನೋಡು ಪುಟ್ಟ, ಚೆನ್ನಾಗಿ ಓದಬೇಕು. ನಿನ್ನ ಸಾಧನೆಯಿಂದ ನಾವೆಲ್ಲ ಖುಷಿ ಪಡ್ತೀವಿ ಎಂದರೋ. ಅಪ್ಪನ ಮುಖ ನೋಡಿದ ತಕ್ಷಣ ನನಗೆ ನನ್ನ ತಪ್ಪಿನ ಅರಿವಾಯಿತು. ಹಾಗೆ ನೀನು ಸಾಧನೆ ಮಾಡಿದರೆ ಜಾಸ್ತಿ ಖುಷಿ ಪಡೋದು ನಾನೇ ಎಂದು ಚಿರಾಂತ್ ಅವರು ಹೇಳಿದ್ದ ಮಾತು ನೆನಪಾಯಿತು. ಎಲ್ಲದರಲ್ಲೂ ಪ್ರಬುದ್ಧತೆಯಿಂದ ಯೋಚಿಸುವವಳು ಹೀಗೆ ಆದರೆ ಹೇಗೆ ಎಂದು ಓದಿನಲ್ಲಿ ತೊಡಗಿಸಿಕೊಂಡೆ. ಮತ್ತೆ ಅದೇ ಹಳೆಯ ಜೀವನ ಶುರುವಾಯಿತು. ಆದರೆ ಇಲ್ಲಿ ಚಿರಾಂತ್ ಇರಲಿಲ್ಲ. ಅವರು ನೆನಪು ಇದ್ದವು. ಮೊದಲನೇ ಪ್ರೀತಿಯನ್ನು ಮರೆಯಲು ಸಾಧ್ಯವಿಲ್ಲ ಎಂಬಂತೆ ಮುಂದೊಂದು ದಿನ ಅವರು ಸಿಗಬಹುದು ಎಂಬ ನಂಬಿಕೆ ಮನೆ ಮಾಡಿತ್ತು. ಓದು ಮುಗಿದ ಮೇಲೆ ಮತ್ತೆ ನನ್ನ ಪ್ರೀತಿಯನ್ನು ಅವರಿಗೆ ಹೇಳಬೇಕೆಂದು ನಿರ್ಧರಿಸಿದೆ. ಮತ್ತೆ ಸಂಪೂರ್ಣವಾಗಿ ಓದಿನಲ್ಲಿ ತೊಡಗಿಸಿಕೊಂಡೆ. ಅವರು ಸಹ ಮುಂದಿನ ಓದಿಗಾಗಿ ಬೇರೆ ಕಡೆ ಹೋಗಿದ್ದಾರೆ ಎಂದು ತಿಳಿಯಿತು ಅಷ್ಟೇ. ನನ್ನ ಓದು ಮುಗಿಯಿತು. ನನ್ನ ಆಸೆಯಂತೆ ಕೆಲಸ ಕೂಡ ಸಿಕ್ತು. ಆದರೆ ಚಿರಾಂತ್ ಅವರ ಬಗ್ಗೆ ತಿಳಿಯಲಿಲ್ಲ. ಕೆಲಸ ಮಾಡಲು ಪ್ರಾರಂಭಿಸಿ ವರ್ಷ ಆಯಿತು. ಅಪ್ಪ ಮದುವೆ ಪ್ರಸ್ತಾಪ ತಂದರು. ಮೊದಲು ಸಬೂಬು ಹೇಳಿ ತಪ್ಪಿಸಿಕೊಂಡೆ. ಆದರೆ ಒಂದು ದಿನ ಅಪ್ಪ, ಅಹಲ್ಯ, ನಾಳೆ ಹುಡುಗನ ಕಡೆಯವರು ಬರ್ತಾರೆ, ತಯಾರಾಗಿರು ಎಂದರು. ನನ್ನ ಯಾವ ಕಾರಣನೂ ಕೇಳಲಿಲ್ಲ. ಮೊದಲು ಹುಡುಗನ್ನ ನೋಡು, ಇಷ್ಟ ಆಗಲಿಲ್ಲ ಅಂದರೆ ಹೇಳು ಎಂದರು. ವಿಧಿ ಇಲ್ಲದೆ ತಯಾರಾಗಿ ಅವರ ಎದುರು ನಿಂತೆ. ಕಾಫಿ ಕೊಡಲು ತಲೆ ಎತ್ತಿ ನೋಡಿದವಳು ಫುಲ್ ಶಾಕ್ ಆದೆ. ಅಲ್ಲಿ ಇದ್ದದ್ದು ನನ್ನ ಮೊದಲ ಪ್ರೀತಿ. ಇಷ್ಟು ದಿನ ಯಾರಿಗಾಗಿ ಕಾಯ್ತಾ ಇದ್ದೆನೋ ಅವರು ಚಿರಾಂತ್. ನೋಡಿದ್ದೆ ಕಣ್ಣಲ್ಲಿ ನೀರು ಬಂದು ಬಿಟ್ಟಿತು. ಏನಮ್ಮ, ನಮ್ಮ ಹುಡುಗ ಒಪ್ಪಿಗೆನಾ ಎಂದು ಅವರ ತಂದೆ ಕೇಳಿದರು. ಅವರ ಮಾತಿಗೆ ಸುಮ್ಮನೆ ಚಿರಾಂತ್ ಅವರ ಮುಖ ನೋಡಿದೆ. ಅವರು, ಮಾವ,
ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು ಎಂದು ಅಪ್ಪನ ಪರ್ಮಿಷನ್ ತಗೊಂಡು ನನ್ನ ಜೊತೆ ಬಂದರು. ಮಾತನಾಡದೆ ಸುಮ್ಮನೆ ಅವರನ್ನು ನೋಡ್ತಾ ನಿಂತಿದ್ದೆ. 3 ವರ್ಷಗಳಿಂದ ನೋಡಿರಲಿಲ್ಲ ಅಲ್ವಾ, ಅದಕ್ಕೆ. ಅವರೇ, ಏನು ಅಹಲ್ಯ, ಮುಂದೆ ಸಿಗ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಈಗ ಸಿಕ್ಕಿದ್ದೀನಿ, ಮಾತಾಡಲ್ವಾ ಎಂದರು. ನಾನು ನಿಮ್ಮನ್ನು ಪ್ರೀತಿಸೋ ವಿಷಯ ನಿಮಗೆ ಗೊತ್ತಿತ್ತಾ ಎಂದೆ. ಅಯ್ಯೋ ದಡ್ಡಿ, ಗೊತ್ತಿತ್ತು, ನನಗೂ ನೀನೆಂದರೆ ಇಷ್ಟ, ಅದಕ್ಕೆ ಮುಂದೆ ಸಿಗ್ತೀನಿ, ಈಗ ಓದಿನ ಕಡೆ ಗಮನ ಕೊಡು ಎಂದು ಹೇಳಿದ್ದು. ನಿನ್ನ ಓದು ಮುಗಿಯುವಷ್ಟರಲ್ಲಿ ನಾನು ಲೈಫಲ್ಲಿ ಸೆಟಲ್ ಆಗಿರ್ತೀನಿ. ನಮ್ಮ ಮಾವನ ಹತ್ತಿರ ಬಂದು ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅಂತ ಕೇಳೋಕೆ ಒಂದು ಧೈರ್ಯ ಇರುತ್ತೆ. ನಿನ್ನ ಓದು ಮುಗಿದು ನಿನ್ನ ಕನಸು ಈಡೇರುತ್ತೆ ಅಂತ ಹಾಗೆ ಹೇಳಿದ್ದು. ಪ್ರೀತಿ ಮಾಡೋದು ಮುಖ್ಯ ಅಲ್ಲ, ಅದನ್ನು ಉಳಿಸಿಕೊಳ್ಳುವುದು ಮುಖ್ಯ ಎಂದರು. ಅಪ್ಪನ ಹತ್ತಿರ ನೀವೇ ಬಂದು ಕೇಳಿದ್ರಾ ಎಂದೆ. ಅವರು ಹೌದೆಂದು ತಲೆಯಾಡಿಸಿದರು. ಅಲ್ಲ, ಆ ರೀತಿ ಹೇಳೋ ಬದಲು ಮುಂದೆ ಮದುವೆ ಆಗೋಣ, ಈಗ ಸ್ಟಡೀಸ್ ಕಡೆ ಗಮನ ಕೊಡು ಅನ್ಬಹುದಿತ್ತಲ್ವಾ ಎಂದು ಮರುಪ್ರಶ್ನೆ ಹಾಕಿದೆ. ಹಾಗೆ ಹೇಳಿ ಖುಷಿಲಿ ನಮ್ಮ ಹುಡುಗಿ ಓದೋದನ್ನು ಮರೆಯೋ ರೀತಿ ಆಗಬಾರ್ದಲ್ಲ, ಅದಕ್ಕೆ. ಮನಸ್ಸು ನಮ್ಮ ಮಾತು ಕೇಳಲ್ಲ ಅಲ್ವಾ, ಸೊ ಎಂದರು. ಎಷ್ಟು ನೋವು ಪಡ್ಬಿಟ್ಟೆ ಗೊತ್ತಾ ಎಂದು ಮುಖ ಸಣ್ಣದು ಮಾಡಿ ಹೇಳಿದಾಗ ನನ್ನ ಬಳಿ ಬಂದು ಕೈ ಹಿಡಿದು ಐ ಆಮ್ ಸಾರಿ, ಆದರೆ 100 ವರ್ಷ ನಿನ್ನ ಜೊತೆ ಇರ್ತೀನಲ್ವಾ, 3 ವರ್ಷದ ನೋವು ಮರೆಸುತ್ತೇನೆ ಎಂದವರು ಕಿವಿ ಹಿಡಿದುಕೊಂಡು ಕ್ಷಮೆ ಕೇಳಿದರು. ಅವರ ಮಾತಿಗೆ ಮುಗುಳ್ನಕ್ಕೆ ಐ ಲವ್ ಯು ಅಹಲ್ಯ ಎಂದರು. ಅಷ್ಟರಲ್ಲಿ ಎಲ್ಲರೂ ಅಲ್ಲಿಗೆ ಬಂದಿದ್ದರಿಂದ ದೂರ ಸರಿದು ನಿಂತೆ. ಮನೆಯವರೆಲ್ಲ ಒಪ್ಪಿ ಮದುವೆ ನಿಶ್ಚಯ ಮಾಡಿದರು. ಮದುವೆ ದಿನವರೆಗೂ ಅವರು ಎಷ್ಟೋ ಬಾರಿ ಲವ್ ಯು ಹೇಳಿದರು. ನಾನು ಮುಗುಳ್ನಕ್ಕೂ ಟೈಮ್ ಬಂದಾಗ ಹೇಳ್ತೀನಿ ಅಂತಿದ್ದೆ. ಮದುವೆಯ ದಿನ ತಾಳಿ ಕಟ್ಟುವ ಸಮಯದಲ್ಲಿ ನನ್ನ 3 ವರ್ಷ ಕಾಯಿಸಿದ್ರಿ ಅಲ್ವಾ, ಅದಕ್ಕೆ ಈ ಶಿಕ್ಷೆ. ಈಗ ಜೋರಾಗಿ ಐ ಲವ್ ಯು ಹೇಳಿ ಇಡೀ ಪ್ರಪಂಚಕ್ಕೆ ಕೇಳಬೇಕು ಎಂದೆ. ತಾಳಿ ಕಟ್ಟುತ್ತಾ ನನ್ನ ಕಿವಿಯಲ್ಲಿ ಐ ಲವ್ ಯು ಅಹಲ್ಯ ಎಂದು ನೀನೇ ನನ್ನ ಪ್ರಪಂಚ ಎಂದರು. ಸಾಹೇಬ್ರೆ, ಇದು ಯಾವ ಸಿನಿಮಾ ಡೈಲಾಗ್ ಅಂತ ನನಗೆ ಗೊತ್ತು. ನಾನು ಕೂಡ ರಕ್ಷಿತ್ ಶೆಟ್ಟಿ ಫ್ಯಾನ್ ಎಂದೆ. ಅವರು ಕಿರುನಕ್ಕೂ ಬರೀ ಡೈಲಾಗ್ ಅಲ್ಲ, ನಿಜ ಎಂದರು. ಮುಗುಳ್ನಗುತ್ತಾ ನಿಮ್ಮ ಮಾತಿನಿಂದ ತುಂಬ ಖುಷಿಯಾಯಿತು, ನನಗೂ ನೀವೇ ಪ್ರಪಂಚ, ಐ ಲವ್ ಯು ಟೂ ಎಂದೆ. ಥ್ಯಾಂಕ್ ಯು ಅಹಲ್ಯ ಎಂದು ಮುಗುಳ್ನಗುತ್ತಾ ನನ್ನ ಕೈ ಹಿಡಿದು ಸಪ್ತಪದಿ ತುಳಿದರು. ನನ್ನ ಮೊದಲ ಪ್ರೀತಿ ನನಗೆ ಸಿಕ್ಕ ಖುಷಿಯಲ್ಲಿ ಕಣ್ಣಂಚಿನಲ್ಲಿ ನೀರು ಜಿನುಗಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.